ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟ್ರಕ್ ಇನ್ ಕರುನಾಡು. ಇದೇನಪ್ಪ KSRTC ಬಸ್ ಸ್ಟ್ಯಾಂಡ್ ಬಂದ್ಬಿಟ್ಟೆ ಅನ್ಕೊಂಡಿದ್ದೀರಾ? ನಾವಿವತ್ತು ಹೋಗ್ತಾ ಇರೋ ಊರಿಗೆ ಎರಡ ಹೆಸರು. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ, ಹೆರಿಟೇಜ್ ಸಿಟಿ, ಅರಮನೆಗಳ ನಗರಿ ಮೈಸೂರಿಗೆ ಹೋಗೋಣ ಬನ್ನಿ. ನಾವಿವತ್ತು ನಾಯಂಡಹಳ್ಳಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೀವಿ. ಇಲ್ಲಿಂದ EV ಬಸ್ ಬುಕ್ ಮಾಡ್ಕೊಂಡಿದ್ದೀವಿ. ಬಸ್ ಹೇಗ್ ಬುಕ್ ಮಾಡ್ಕೊಳ್ಳೋದು ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಒಂದು ವಿಡಿಯೋನ. ಮೇಲ್ಗಡೆ ಲಿಂಕ್ ಬರ್ತಿದೆ, ಇಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರ್ತದೆ ಯಾವ ತರ ಬುಕ್ ಮಾಡ್ಬೇಕು ಅಂತ. ಮೈಸೂರಿಗೆ ವಿಶೇಷ ಬಸ್ಗಳನ್ನು ಕೂಡ ಹಾಕಿದ್ದಾರೆ. ದಸರಾ ಟೈಮಲ್ಲಿ ಸುಮಾರು ಬಸ್ಗಳು ನಿಂತಿತ್ತು. ನಾನ್ ಮಾತ್ರ ಸೀಟ್ ಸಿಗಲ್ಲ ಅಂದ್ಬಿಟ್ಟು EV ಬಸ್ ಬುಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಸ್ಕೀಮ್ಗಳಿಂದ ಗಂಡಸರಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ, ಸೀಟ್ಗಳು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಪರವಾಗಿಲ್ಲ, 50 ರೂಪಾಯಿ ಜಾಸ್ತಿ ಕೊಟ್ಟರು ಸೀಟ್ನ ರಿಸರ್ವ್ ಮಾಡಿ ಇಟ್ಕೊಂಡ್ಬಿಡ್ತೀನಿ KSRTC ಬಸ್ನಲ್ಲಿ. ನೋಡಿ, ಇದೇ ಥರ EV ಬಸ್ಸಲ್ಲಿ ನಾವು ಇವಾಗ ಹೋಗೋದು. ಆದರೆ ಇದು ನಮ್ಮ ಬಸ್ ಅಲ್ಲ, ನಮ್ಮ ಬಸ್ಸು ಇನ್ನೇನು ಬರ್ತಾ ಇದೆ. ಇದೇ EV ಬಸ್ನ ನಾವು ಬುಕ್ ಮಾಡ್ಕೊಂಡಿರೋದು ಸೀಟ್ ನಂಬರ್ 1. ಬನ್ನಿ ಒಳಗೆ ಹೋಗೋಣ. ನೀವೇನಾದ್ರೂ ಈ ಥರ ಬಸ್ ಬುಕ್ಕಿಂಗ್ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಅಂದರೆ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ, ಇಲ್ಲ ಮೇಲ್ಗಡೆ ಪ್ಲೇ ಬಟನ್ ಬರ್ತದೆ. KSRTC ಅವರು ನಮ್ಮ ಕಾರ್ಗೋ ಅಂತ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದಾರೆ, ಪಾರ್ಸಲ್ ಸರ್ವಿಸ್. ನಾವಿವಾಗ ಬಂದಿದ್ದೀವಿ ಮೈಸೂರಿಗೆ. 12 ಗಂಟೆ 10 ನಿಮಿಷಕ್ಕೆ ನಾಯಂಡಹಳ್ಳಿ ಸ್ಯಾಟಲೈಟ್ ಬಸ್ ಸ್ಟಾಪ್ ಇಂದ ನಮ್ಮ ಜರ್ನಿ ಸ್ಟಾರ್ಟ್ ಆಗಿರೋದು. 2 ಗಂಟೆ 10 ನಿಮಿಷಕ್ಕೆ ಮೈಸೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದಿದ್ದೀನಿ. ಜನ ಅಂದ್ರೆ ಜನ, ಬಸ್ಗಳೆಲ್ಲ ಸಿಕ್ಕಾಪಟ್ಟೆ ಜಾಮು, ಬಂಪರ್ ಟು ಬಂಪರ್ ಬಸ್ಗಳು ನಿಂತಿತ್ತು. ನಾವೆಲ್ಲರ ದೂರ ಪ್ರಯಾಣ ಮಾಡ್ಬೇಕಾದ್ರೆ ನಾವು ಮುಂಚೆನೆ ಬಸ್ ಟಿಕೆಟ್ನ ಬುಕ್ ಮಾಡ್ಕೊಂಡಿರೋದು ತುಂಬಾ ಅವಶ್ಯಕವಾಗಿರ್ತದೆ. KSRTC ಕೊಡೋ ಸರ್ವಿಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಇಲ್ಲಿಂದ ನಾವು ನಮ್ಮ ಮೈಸೂರು ಬಗ್ಗೆ ತಿಳ್ಕೊಳಕ್ ಸ್ಟಾರ್ಟ್ ಮಾಡೋಣ. ನಮ್ಮ ರಾಜ್ಯದ ಜನಸಂಖ್ಯೆಯಲ್ಲಿ ಇದು 3ನೇ ಸ್ಥಾನ ಪಡೆದಿರ್ತದೆ. ಅದಲ್ಲದೆ ನಗರಗಳಲ್ಲೂ ಕೂಡ ಇದು 3ನೇ ಅತಿ ದೊಡ್ಡ ನಗರ ಕೂಡ ಆಗಿರ್ತದೆ. ನಮ್ಮ ಭಾರತ ದೇಶದ ಸ್ವಚ್ಛ ನಗರಗಳ ಲಿಸ್ಟ್ ನಲ್ಲೂ ಕೂಡ ನಮ್ಮ ಈ ಮೈಸೂರು ಹೆಸರಿದೆ. ಇವಾಗ ನೀವು ನೋಡ್ತಾ ಇರೋದು ಕ್ಲಾಕ್ ಟವರ್. ಇದು ಟೌನ್ ಹಾಲ್ ಸರ್ಕಲ್ ಮುಂದ್ಗಡೆ ಇರೋ ಒಂದು ಕ್ಲಾಕ್ ಟವರ್ ಆಗಿರ್ತದೆ. ಇದನ್ನ ಇಲ್ಲಿ ಸ್ಥಳೀಯರು ದೊಡ್ಡ ಗಡಿಯಾರ ಗೋಪುರ ಅಂತ ಕರೀತಾರೆ. 4ನೇ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯ ಸಮಯದಲ್ಲಿ ಇದನ್ನ ನಿರ್ಮಾಣ ಆಗುತ್ತೆ. ಬೆಳ್ಳಿ ಮಹೋತ್ಸವದ ನೆನಪಿಗಾಗಿ 1927ರಲ್ಲಿ ಇದರ ನಿರ್ಮಾಣ ಆಗುತ್ತೆ. ಇಂದಿಗೂ ಕೂಡ ಸುಸಜ್ಜಿತವಾಗಿ ಕಾರ್ಯನಿರ್ವಹಿಸುತ್ತೆ ಇದು ಕ್ಲಾಕ್ ಟವರ್. ನೆಕ್ಸ್ಟ್ ಅದ್ರ ಪಕ್ಕದಲ್ಲಿರೋ ಟೌನ್ ಹಾಲ್ ಕೂಡ ಇದೆ. ಟೌನ್ ಹಾಲ್ ಮುಂದ್ಗಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚು ಕೂಡ ಇದೆ. ಈ ಸ್ಟ್ಯಾಚು ಮುಂದೆನೆ ಜಟ್ಕಾ ಗಾಡಿಗಳು ನಿಂತಿರ್ತದೆ ಈ ಜಟ್ಕಾ ಸ್ಟ್ಯಾಂಡ್ ಅಲ್ಲಿ. ನೀವೇನಾರ ಮೈಸೂರಿಗೆ ಬಂದ್ರೆ ಮೈಸೂರು ಪ್ಯಾಲೇಸ್ ಸುತ್ತ ಈ ಜಟ್ಕಾ ಗಾಡಿನಲ್ಲಿ ಒಂದ್ ರೌಂಡ್ ಹಾಕೋದಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಸಮಯ ಮಧ್ಯಾಹ್ನ 2:30-3 ಗಂಟೆ ಆಗಿರೋದ್ರಿಂದ ಜನ ಕೂಡ ಕಮ್ಮಿ ಇದ್ರು. ಆರಾಮಾಗಿ ಸುತ್ತಾಡ್ಕೊಂಡಿದ್ದೆ, ಯಾರು ಜನನೇ ಇರ್ಲಿಲ್ಲ ಮಧ್ಯಾಹ್ನ ಟೈಮಲ್ಲಿ. ಹೋಗ್ತಾ ಹೋಗ್ತಾ ಜನ ಹೆಂಗೆ ತುಂಬಿಕೊಂಡ್ರು ಅಂದ್ರೆ ಸಾಯಂಕಾಲ ನೈಟ್ ವ್ಯೂ ಲೈಟಿಂಗ್ ಆದ್ಮೇಲೆ ಸೇಮ್ ಜಟ್ಕಾ ಸ್ಟ್ಯಾಂಡ್ ಆಗ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ಟ್ಯಾಚು ಆಗ್ಲಿ, ಆಮೇಲೆ ದೊಡ್ಡದ ಕ್ಲಾಕ್ ಟವರ್ ಇತ್ತಲ್ಲ, ಅಲ್ಲಿ ಕ್ಲಾಕ್ ಟವರ್ ಕೂಡ ತೋರಿಸ್ತೀನಿ. ಮಿಸ್ ಮಾಡದೆ ಕೊನೆ ತನಕ ನೋಡಿ. ಈ ಸರ್ಕಲ್ ಅಲ್ಲಿರೋ ಈ ವ್ಯೂ ನೈಟು ಯಾವ ತರ ಕಾಣುತ್ತೆ ಅಂತ, ಎಷ್ಟು ಜಾಮ್ ಆಗಿರ್ತದೆ ಅಂತ ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಬರುತ್ತೆ. ದಯವಿಟ್ಟು ಮಿಸ್ ಮಾಡ್ಕೊಳ್ದೆ ನೋಡಿ. ಇದು ಡೇ ವಿಡಿಯೋ. ರಾತ್ರಿ 8 ಗಂಟೆ 9 ಗಂಟೆ ಹಂಗೆ ಒಂದು ವಿಡಿಯೋ ಮಾಡಿದೀನಿ. ದಯವಿಟ್ಟು ಮಿಸ್ ಮಾಡ್ಕೋಬೇಡಿ, ಕೊನೆ ತನಕ ನೋಡಿ. ನಾವಿವಾಗಿದ್ದೀವಿ ಮೈಸೂರಲ್ಲಿ ಪ್ಯಾಲೇಸ್ ಒಳಗಡೆ ಹೋಗಿ ಅಲ್ಲಿಂದ ಮುಂದೆ ಏನ್ ಸಿಗುತ್ತೆ, ಎಲ್ಲೋ ಹೋಗ್ತೀವಿ, ಏನ್ ಮಾಡ್ತೀವಿ ನಮಗೂ ಗೊತ್ತಿಲ್ಲ. ನೀವು ನೋಡೋಣ ಬನ್ನಿ. ಪ್ಯಾಲೇಸ್ ಅಲ್ಲಿರೋ ಮ್ಯೂಸಿಯಂ ಒಳಗಡೆ ಹೋಗೋಣ. ಇವಾಗ ಈ ಮ್ಯೂಸಿಯಂ ಒಳಗಡೆ ಹೋಗ್ಬೇಕು ಅಂದ್ರೆ ಎಂಟ್ರಿ ಫೀಸ್ 100 ರೂಪಾಯಿ ಇರ್ತದೆ. ಕೌಂಟರ್ ಅಲ್ಲಿ 100 ರೂಪಾಯಿ ಟಿಕೆಟ್ ತಗೊಂಡು ಒಳಗಡೆ ಹೋಗೋಣ. ಒಳಗಡೆ ಹೋಗಕ್ಕೂ ಮುಂಚೆ ಸೆಕ್ಯೂರಿಟಿ ಚೆಕ್ ಆಗುತ್ತೆ. ನೋಡಿ, ಇವಾಗ ಒಳಗಡೆ ಬಂದಿದೀವಿ. ಒಳಗಡೆ ಬಂದ್ರೆ ನೋಡಿದ್ರೆ ಎದುರುಗಡೆನೆ ಫೈರ್ ಇಂಜಿನ್ ಇದೆ. ಯಾಕಂದ್ರೆ ದಸರಾ ಟೈಮಲ್ಲಿ ಏನ್ ಬೇಕಾರ ಆಗ್ಬೋದು, ಅದಕ್ಕೋಸ್ಕರ ಮುಂಜಾಗ್ರತೆಯಾಗಿ ಫೈರ್ ಇಂಜಿನ್ ಆಗ್ಲಿ ಆಂಬುಲೆನ್ಸ್ ಆಗ್ಲಿ ಎಲ್ಲಾ ವ್ಯವಸ್ಥೆನೂ ಅಲ್ಲೇ ಮಾಡ್ಕೊಂಡಿರ್ತಾರೆ. ಇವಾಗ ನೀವು ನೋಡ್ತಾ ಇದ್ದೀರಾ ಮೈಸೂರು ಪ್ಯಾಲೇಸು ಹಗಲೊತ್ತಲ್ಲಿ ಈ ತರ ಕಂಡ್ರೆ, ರಾತ್ರಿ ಇದು ಇನ್ನೊಂದ್ ತರನೇ ಕಾಣಿಸುತ್ತೆ. ಲೈಟಿಂಗ್ ಹಾಕಾದ್ಮೇಲೆ ತೋರಿಸ್ತೀನಿ. ದಯವಿಟ್ಟು ಕೊನೆ ತನಕನೂ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿ.
ನಾವು ಪ್ಯಾಲೇಸ್ ಒಳಗಡೆ ಇರೋ ಮ್ಯೂಸಿಯಂಗೆ ಹೋಗ್ಬೇಕಂದ್ರೆ ನಮ್ಮ ಚಪ್ಪಲಿ ಆಗಲಿ ಶೂ ಆಗಲಿ ಈ ಕೌಂಟ್ರಲ್ಲಿ ಡೆಪಾಸಿಟ್ ಮಾಡಿ ಹೋಗ್ಬೇಕಾಗತ್ತೆ. ಮೈಸೂರು ಅರಮನೆಯನ್ನ ಅಂಬಾ ವಿಲಾಸ ಅರಮನೆ ಅಂತ ಕೂಡ ಕರೆಯಲ್ಪಡುತ್ತೆ. ಬನ್ನಿ ಅರಮನೆ ಒಳಗಡೆ ಇರೋ ಮ್ಯೂಸಿಯಂ ಹೇಗಿದೆ ನೋಡೋಣ. ಈ ಮ್ಯೂಸಿಯಂ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಾವು ನೋಡ್ಬೇಕಾಗಿರೋದೇನಪ್ಪ ಅಂದ್ರೆ ಗೋಡೆ ಮೇಲಿರೋ 3D ವಾಲ್ ಪೇಂಟಿಂಗ್ಗಳು ತುಂಬಾ ಅದ್ಭುತವಾಗಿರ್ತದೆ. ಒಂದ್ ಕಡೆಯಿಂದ ನೋಡಿದ್ರೆ ಒಂಥರ ಕಾಣುತ್ತೆ, ಇನ್ನೊಂದ್ ಕಡೆಯಿಂದ ನೋಡಿದ್ರೆ ಬೇರೆ ತರನೇ ಕಾಣುತ್ತೆ. ಅದು ಇಲ್ಲಿ ಹತ್ರ ಇರೋದು ಮುಂದೆ ಹೋಗ್ತಾ ಹೋಗ್ತಾ ದೂರ ಆಗುತ್ತೆ, ದೂರ ಇರೋದು ಮುಂದೆ ಹೋಗ್ತಾ ಹೋಗ್ತಾ ಹತ್ರ ಆಗುತ್ತೆ. ನಿಜವಾಗ್ಲೂ ಎಲ್ಲೋ ಒಂದು ಕಿಟಕಿಯಿಂದ ನಿಂತ್ಕೊಂಡು ನೋಡ್ತಾ ಇದೀವನೋ ಈ ಸಿಚುವೇಶನ್ ಅಂತ. ಆ ಕಾಲದಲ್ಲೇ ಈ ತರ ಪೇಂಟಿಂಗ್ ಮಾಡಿದ್ದಾರೆ ಅಂದ್ರೆ ಎಂತ ಅದ್ಭುತವಾದ ವಿಷಯ ಆಗಿರ್ಬೋದು ಇದು. ಆಗಿನ ಕಾಲದಲ್ಲಿ ಚಿತ್ರಕಲೆಗೆ ವಾಸ್ತುಶಿಲ್ಪಕ್ಕೆ ಎಷ್ಟು ಪ್ರೇರೇಪಣೆ ಕೊಡ್ತಾ ಇದ್ರು ಅನ್ನೋದು ಈ ಒಂದು ವಾಲ್ ಪೇಂಟಿಂಗ್ ಇಂದ ಗೊತ್ತಾಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ದರ್ಬಾರ್ ಹಾಲ್. ಇವಾಗ ನೀವು ನೋಡ್ತಾ ಇರ್ತಕ್ಕಂಥ ಈ ಮರದ ಪೆಟ್ಟಿಗೆಗಳಾಗಿರ್ಬೋದು, ಬಾಕ್ಸ್ಗಳಾಗಿರ್ಬೋದು, ವೀಣೆಗಳಾಗಿರ್ಬೋದು, ಈ ಒಡೆಯರ್ ರಾಜವಂಶದವರು ಬೇರೆ ರಾಜ್ಯಗಳಿಗೆ ಪ್ರವಾಸ ಹೋದಾಗ ಅಲ್ಲಿನ ರಾಜರುಗಳು ಕೊಟ್ಟಿರ್ತಕ್ಕಂಥ ಉಡುಗೊರೆಗಳನ್ನ ತಗೊಬಂದು ಈ ಮ್ಯೂಸಿಯಂ ಅಲ್ಲಿ ಶೇಖರಿಸಿ ಇಟ್ಟಿದ್ದಾರೆ. ಈ ಅರಮನೆ ಒಳಗೆ ಇರ್ತಕ್ಕಂಥ ಚಾವಣಿಯ ಕಲಾಕೃತಿಗಳು ಕೂಡ ತುಂಬಾ ಅದ್ಭುತವಾಗಿದೆ. ಬೆಳ್ಳಿಯ ಕನ್ನಡಿ ಆಗಿರ್ಬೋದು, ಬೆಳ್ಳಿಯ ಕುರ್ಚಿ ಆಗಿರ್ಬೋದು ನೋಡ್ಬೋದು. ಆನೆಯ ದಂತದಲ್ಲಿ ಮಾಡಿರ್ತಕ್ಕಂಥ ಒಂದು ಡಿಸೈನ್ ಆಗಿರ್ಬೋದು ಎಲ್ಲ ಮ್ಯೂಸಿಯಂ ಅಲ್ಲಿ ಇಟ್ಟಿದ್ದಾರೆ ನೋಡ್ಬೋದು. ಆಗ್ಲೇ ಹೇಳ್ದಂಗೆ ಪ್ರತಿಯೊಂದು ಗೋಡೆ ಮೇಲೆ ಕೆತ್ತಿರ್ತಕ್ಕಂಥ ಕಲಾಕೃತಿಗಳು ತುಂಬಾ ಅದ್ಭುತವಾಗಿರುತ್ತೆ. ಹಾಗೆ ಈ ಕಿಟಕಿಯಿಂದ ಹೊರಗಡೆ ತಲೆ ಹಾಕಿ ನೋಡಿದ್ರೆ ಬರೀ ಖಾಲಿ ಜಾಗ ಕಾಣುತ್ತೆ. ಈ ಜಾಗದಲ್ಲಿ ಕುಸ್ತಿಗಳಾಗಿರ್ಬೋದು, ಮಲ್ಲ ಯುದ್ಧಗಳಾಗಿರ್ಬೋದು, ಸ್ಪರ್ಧೆಗಳನ್ನ ನಡೆಸ್ತಾ ಇರ್ತಾರೆ. ಅಂತ ಜಾಗ ಇವತ್ತು ಖಾಲಿಯಾಗಿದೆ. ರಾಜರು ಮಹಾರಾಜರು ಓಡಾಡ್ತಿರ್ತಕ್ಕಂಥ ಜಾಗದಲ್ಲಿ ಇವತ್ತು ಜನಸಾಮಾನ್ಯರು ಓಡಾಡ್ತಿದ್ದಾರೆ. ಅವರು ಬಿಟ್ಟು ಹೋಗಿರ್ತಕ್ಕಂಥ ಅತ್ಯಮೂಲ್ಯವಾದ ಸ್ಥಳ ಹಾಗೂ ಅವರ ವಾಸ್ತುಶಿಲ್ಪ, ಅವರ ಬಿಟ್ಟು ಹೋಗಿರ್ತಕ್ಕಂತ ಕಲೆಗಳನ್ನ ತುಂಬಾ ಜಾಗರೂಕತೆಯಿಂದ ಉಳಿಸ್ಕೊಂಡು ಹಾಳು ಮಾಡದಂಗೆ ಇದನ್ನ ಮುಂದಿನ ಪೀಳಿಗೆವರೆಗೂ ಸಂರಕ್ಷಿಸಬೇಕು. ಇದು ಪ್ರತಿಯೊಬ್ಬ ಸಾರ್ವಜನಿಕನ ಕರ್ತವ್ಯ ಕೂಡ ಹೌದು. ಇದು ಈ ಅರಮನೆಯಲ್ಲಿರುವ ಬೃಹತ್ತಾಕಾರದ ಪ್ರೇಕ್ಷಣಾ ಸಭಾಂಗಣ. ವರ್ಷಕ್ಕೊಂದೇ ಸಲ ಅಂತ ಸಿಂಹಾಸನ ನೋಡಕ್ ಬಿಡೋದು. ಸಿಂಹಾಸನ ನೋಡಕ್ಕೆ ಸ್ಪೆಷಲ್ ಎಂಟ್ರಿ ಇದೆ ನೋಡಿ. ಸಿಂಹಾಸನ देखने के लिए स्पेशल एंट्री, सिंहासन देखने के लिए स्पेशल एंट्री. साल में एक ही बार खुलता है वो.
50 ರೂಪಾಯಿ ಕೊಟ್ಟು ಟೋಕನ್ ತಗೊಂಡು ಒಳಗಡೆ ಬಂದೆ. ವರ್ಷಕ್ಕೆ ಒಂದೇ ಸಲಿ ಅಂತೆ ಸಿಂಹಾಸನ ನೋಡಕ್ಕೆ ಸಿಗೋದು ಸಾರ್ವಜನಿಕರಿಗೆ. ಅಲ್ಲಿ ನೋಡಿದ್ರೆ ಫೋಟೋ ವಿಡಿಯೋ ತೆಗಿಯಂಗಿಲ್ಲ. ಮುಂದ್ಗಡೆ ಎದುರುಗಡೆ ಕಾಣ್ತಾ ಇರೋ ಒಂದು ವೈಟ್ ವಾಲ್ ಹಿಂದೆನೆ ಇರೋದು ಸಿಂಹಾಸನ. ನೀವು ಟಿವಿಲಿ ನ್ಯೂಸ್ ಅಲ್ಲಿ ನೋಡಿರ್ಬೋದು, ರಾಜರು ಬಂದು ಪೂಜೆ ಮಾಡ್ತಾ ಇರ್ತಾರೆ. ದಸರಾ ಹಬ್ಬ ಸ್ಟಾರ್ಟ್ ಆಗೋದು ಇಲ್ಲಿಂದನೇ. ಇದೇ ಆ ಸ್ಪಾಟು. ನೀವು ನ್ಯೂಸ್ ಅಲ್ಲಾಗ್ಲಿ ಟಿವಿಲಾಗ್ಲಿ ನೋಡಿರ್ತೀರಾ ಅನ್ಸುತ್ತೆ. ದಸರಾ ಹಬ್ಬದಲ್ಲಿ ಜಂಬೂ ಸವಾರಿ ಹೊತ್ತ ಆನೆಗಳಿಗೆ ಅಲಂಕಾರ ಮಾಡ್ಲಿಕ್ಕೆ ಅಂತ ಇಟ್ಟಿರ್ತಕ್ಕಂತ ಆಭರಣಗಳಿವು. ಆನೆಗೆ ಅಲಂಕಾರಕ್ಕೋಸ್ಕರ ಇಟ್ಟಿರ್ತಕ್ಕಂತ ಆಭರಣಗಳು. ಇದನ್ನು ಕೂಡ ನಮಗ್ ನೋಡಕ್ ಸಿಗತ್ತೆ. ನಾನು ನಿಮಗೆ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ, ಕತ್ಲೆನಲ್ಲಿ ಲೈಟಿಂಗ್ ಕೂಡ ಇರ್ತದೆ, ಅದನ್ನು ಕೂಡ ತೋರಿಸ್ತೀನಿ ಅಂತ. ಬನ್ನಿ ಒಳಕ್ಕೆ ಹೋಗೋಣ. ಲೈಟಿಂಗ್ ಯಾವ ಥರ ಮಾಡಿರ್ತಾರೆ, ಯಾವ ಥರ ಇರುತ್ತೆ ಅಂತ ನೋಡ್ಕೊಂಬರೋಣ. ಮುಸ್ಸಂಜೆ ಕತ್ಲೆ ಆಗ್ತಿದ್ದಂಗೆ ಮೈಸೂರಲ್ಲಿ ಟ್ರಾಫಿಕ್ ಕೂಡ ಜಾಸ್ತಿ ಆಗ್ತಾ ಇತ್ತು. ಪ್ಯಾಲೇಸ್ ನೋಡೋಕ್ಕೆ ಜನ ಕೂಡ ಮುಗಿ ಬೀಳ್ತಾ ಇದ್ರು. 6:15 ಆಯ್ತು, 6:30 ಆಯ್ತು, 6:45 ಆಯ್ತು. ಇನ್ನೇನು ಲೈಟೇ ಆನ್ ಮಾಡಿಲ್ವಲ್ಲ ಅಂತ ನೋಡ್ತಾನೆ ಇದ್ವಿ. ಅಕ್ಕಪಕ್ಕ ಯಾರು ಇರ್ಲಿಲ್ಲ. ನಾನು ಬಂದಾಗ ಕತ್ಲೆ ಆಗೋಗೈತೆ. ಆ ಕಡೆ ಈ ಕಡೆ ನೋಡಿದ್ರೆ ಫುಲ್ ಜನ ತುಂಬೋಗಿದ್ದಾರೆ. ಯಾವ ಕಡೆ ಹೋಗ್ಬೇಕು ಅಂತಾನೆ ಗೊತ್ತಾಗಿಲ್ಲ. ಇನ್ನೇನ್ ಲೈಟ್ ಆನ್ ಮಾಡ್ತಾರೆ ಅನ್ಕೊಂಡು 7 ಗಂಟೆ ತನಕ ಕಾಯ್ದ್ವಿ. ಕರೆಕ್ಟ್ ಆಗಿ 7 ಗಂಟೆಗೆ ಆನ್ ಮಾಡಿದ್ರು. ನೋಡಿ ಯಾವ ತರ ಕಾಣುತ್ತೆ ಲೈಟ್ ಆನ್ ಮಾಡಾದ್ಮೇಲೆ ಅಂತ. ಪ್ಯಾಲೇಸ್ ಎಲ್ಲ ಲೈಟ್ ಆನ್ ಆಯ್ತಲ್ಲ ಅಂದ್ಬಿಟ್ಟು ಹೊರಗಡೆ ಬಂದ್ರೆ ರೋಡಲ್ಲೆಲ್ಲ ಲೈಟು ನೋಡಬೇಕು. ಪ್ರತಿಯೊಂದು ಸರ್ಕಲ್ಗೂ ಲೈಟ್ ಹಾಕಿದ್ದಾರೆ. ಪ್ರತಿಯೊಂದು ಬೀದಿ ದೀಪಕ್ಕೂ ಕೂಡ LED ಲೈಟ್ಗಳು ಹಾಕಿದ್ದಾರೆ, ಉರಿಸ್ತಾ ಇದ್ದಾರೆ. ಮೈಸೂರಿಗೆ ಕರೆಂಟ್ ಸಪ್ಲೈ ಮಾಡ್ತಕ್ಕಂತ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇಷ್ಟೊಂದು ಬಲ್ಬು, ಇಷ್ಟೊಂದು LED ಲೈಟ್ಗೆ ಇಷ್ಟೊಂದು ಸಪ್ಲೈ ಕೊಡ್ತಾ ಇದಾರಲ್ಲ ಕರೆಂಟ್ನ, ಒಂದು ಹ್ಯಾಟ್ಸ್ ಆಫ್. ನಾನು ನಿಮಗೆ ಮಧ್ಯಾಹ್ನ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ತುಂಬ ಬೆಳಕಿದ್ದಾಗ ಏನು ಟ್ರಾಫಿಕ್ ಏನಿರಲಿಲ್ಲ ಅಂತ. ರಾತ್ರಿ 8ರಿಂದ 9 ಗಂಟೆ ಆಗಿದೆ ಟೈಮಿಂಗ್ಸು. ಎಷ್ಟು ಟ್ರಾಫಿಕ್ ಸ್ಟಾರ್ಟ್ ಆಗಿದೆ. ಎಲ್ಲ ಗಾಡಿಗಳಿಗೆಲ್ಲ ಯಾವ ಕಡೆ ಹೋಗ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಆ ಕಡೆ ಹೋಗೋದ, ಈ ಕಡೆ ಹೋಗೋದ, ಎಲ್ಲ ಒನ್ ವೇ ಮಾಡಾಕಿದ್ದಾರೆ. ಪ್ಯಾಲೇಸ್ ಸುತ್ತ ಒಂದು ರೌಂಡ್ ಪೂರ್ತಿ ಫುಲ್ ಒನ್ ವೇ. ಆಗ್ಲೇ ಜಡ್ಕಾ ಸ್ಟ್ಯಾಂಡ್ ತೋರಿಸಿದ್ನಲ್ಲ ಮಧ್ಯಾಹ್ನ, ಇವಾಗ ನೋಡಿ ಕಲರ್ ಫುಲ್ ಆಗಿದೆ. ಜಡ್ಕಾ ಸ್ಟ್ಯಾಂಡ್ ಆಗಿರ್ಬೋದು, ಕ್ಲಾಕ್ ಟವರ್ ಆಗಿರ್ಬೋದು, ಅಂಬೇಡ್ಕರ್ ಸ್ಟ್ಯಾಚು ಹತ್ರ ಆಗಿರ್ಬೋದು. ಈ ಜಟ್ಕಾ ಸ್ಟ್ಯಾಂಡ್ ಅಲ್ಲಿ ಒಂದೊಂದ್ಸಲಿ ಒಂದೊಂದ್ ತರ ರೇಟ್ ಇರ್ತದೆ. ಶನಿವಾರ ಭಾನುವಾರ ಚೇಂಜ್ ಆಗ್ತಾ ಇರ್ತದೆ. ವೀಕ್ ಡೇಸ್ ಅಲ್ಲಿ, ವೀಕೆಂಡ್ ಅಲ್ಲಿ ಜಟ್ಕಾ ಸ್ಟ್ಯಾಂಡ್ ಅಲ್ಲಿ ಕುದುರೆ ಗಾಡಿ ರೇಟ್ಗಳು ತುಂಬಾ ಚೆನ್ನಾಗಿರ್ತದೆ. ಮಧ್ಯಾಹ್ನ ಇಲ್ಲ ಸಾಯಂಕಾಲ ಬೇಗ ಹೋದ್ರೆ ಕುದುರೆ ಗಾಡಿಲಿ ಹೋಗ್ಬೋದು. ರಾತ್ರಿ ಲೇಟ್ ಆಗಿ ಹೋದ್ರೆ ಮಾತ್ರ ತುಂಬಾ ಟ್ರಾಫಿಕ್ ಇರ್ತದೆ. ಈ ದಸರಾ ಸೀಸನ್ ಅಲ್ಲಂತೂ ಟ್ರೈ ಮಾಡಿ, ಒಂದ್ಸಲ ಮಿಸ್ ಮಾಡ್ಕೊಬೇಡಿ.
ಇದನ್ನೆಲ್ಲ ನೋಡ್ಕೊಂಡು ನಾವು ನಿಮಗೆ ಟಾಪ್ ವ್ಯೂ ತೋರ್ಸೋಣ ಅಂತ ಹೋಗಿದ್ದೆ ಚಾಮುಂಡಿ ಬೆಟ್ಟಕ್ಕೆ. ಚಾಮುಂಡಿ ಬೆಟ್ಟದಲ್ಲಿ ಫೋನಲ್ಲಿ ತೆಗ್ದಿರೋ ವಿಡಿಯೋ ಇದು. ಅದೇ ಇನ್ನೊಂದು ಚಾಮುಂಡಿ ಬೆಟ್ಟದ ವ್ಯೂ ಪಾಯಿಂಟ್ ಅಲ್ಲಿ ಬೈನಾಕ್ಯುಲರ್ ಇದೆ, ಬನ್ನಿ ಬೈನಾಕ್ಯುಲರ್ ನಲ್ಲಿ ತೋರ್ಸೋ ಪ್ರಯತ್ನ ಮಾಡ್ತೀನಿ ಫೋನಿಂದ. 1 ನಿಮಿಷಕ್ಕೆ 20 ರೂಪಾಯಿ ಅಷ್ಟು ಚಾರ್ಜ್ ಮಾಡ್ತಾರೆ ಒಂದ್ಸಲಿಗೆ. ದಯವಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಬೈನಾಕ್ಯುಲರ್ ಅಲ್ಲಿ ನೋಡೋ ಪ್ರಯತ್ನ ಮಾಡಿ. ಈ ಲೈಟಿಂಗ್ ನ ವರ್ಷಕ್ಕೆ 9 ರಿಂದ 15 ದಿನ ಸಿಕ್ಕರೆ ಹೆಚ್ಚು ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇದನ್ನ ನೋಡಿ, ಇದೇ ಬೈನಾಕ್ಯುಲರ್ ಅಲ್ಲಿ ನಾನು ನಿಮ್ಗೆ ತೋರಿಸಿದ್ದು. ಈ ಮೈಸೂರಿನ ವಿಡಿಯೋದಲ್ಲಿ ನಿಮಗೆ ಏನು ಇಷ್ಟ ಆಗಿದೆ, ಏನು ಇಷ್ಟ ಆಗಿಲ್ಲ ಅಂತ ಒಂದು ಕಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ಸಾಧ್ಯವಾದಷ್ಟು ಪ್ರಾಮಾಣಿಕವಾಗಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.